ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ 2017 ನನ್ನ ವೃತ್ತಿನ ಬದಲಾಯಿಸ್ಕೊಂಡೆ. ನಾನು ನನ್ನ ತಂದೆಯ ಫ್ಯಾಕ್ಟರಿನ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಬಂತು. ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು 6 ವರ್ಷ ಆಗಿದೆ. ಏನಂದ್ರೆ ಲೋಕಿ ಬಹಳ ಒಂದು ಪ್ರೀತಿಯಾದಂಥ ಹುಡುಗ, ಬಹಳ ಪ್ರತಿಭಾವಂತ, ಜಾಸ್ತಿ ಮಾತಾಡ್ಲಿಲ್ಲ, ಆದ್ರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಅಂದ್ರೆ ಅದಕ್ಕೋಸ್ಕರ ಅವನು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ವರ್ಷಕ್ಕೆ 1-2 ಮಾಡೋಣ ಅಂತ ಹೇಳಿ ಟೈಮ್ ಪಾಸ್ ಮತ್ತೆ ಒಂದು ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ. ಸೊ ಈ ಒಂದು ಕಣ್ಣ ಮುಚ್ಚೆ ಚಿತ್ರನ ಮಾಡಿಕೊಟ್ಟೆ ಅವ್ರಿಗೆ. ಅವನು ಬಹಳಷ್ಟು ಚಿತ್ರಗಳು ಮಾಡಿದ್ದ, ಜಾಸ್ತಿ ಮಾತಾಡ್ಲಿಲ್ಲ. ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದು ಒಳ್ಳೆ ನಿರ್ದೇಶಕನಾಗಿ ಬೆಳಿತಾನೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲಸಗಳು ಮಾಡಿದಾನೆ, ನಿಮ್ಗೆಲ್ಲ ಗೊತ್ತಿಲ್ದೇನೆ. ಒಂದಷ್ಟು ಆರ್ಟ್ ಫಿಲ್ಮ್ಗಳು, ಒಂದಷ್ಟು ಚಿತ್ರ ಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ದಿದ್ದಾನೆ. ಆಮೇಲೆ ಬಹಳಷ್ಟು ಕಥೆಗಳನ್ನ ಬರ್ದಿದ್ದಾನೆ. ಆಮೇಲೆ ಈಗಾಗಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಇನ್ನೊಂದು ಮಾಜರ್ ಅಂತ ಒಂದು ಚಿತ್ರ ಮಾಡಿದ್ದಾನೆ. ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ. ಅಂದ್ರೆ ಒಂದು ಚಿತ್ರರಂಗದಲ್ಲಿ ಗೆಲ್ಲೇಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂತ ಒಬ್ಬ ಹುಡುಗ. ನಿಮ್ಮ ಎಲ್ಲರ ಬೆಂಬಲ ಮತ್ತೆ ಅವನ ಪ್ರತಿಭೆಗೆ ಒಂದು ಸಾಥನ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹಾಗಾಗಿ ಈ ಒಂದು ಆಡಿಯೋ ಬಿಡುಗಡೆ ಅಂದ್ರೆ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಶೇಷಗಳಿರ್ಲೇಬೇಕಲ್ವಾ. ಸೊ ಹಾಗಾಗಿ ಮುಂಚೆಯಿಂದನೂ ಅಷ್ಟೇ, ನನ್ನ ಮೊದಲನೇ ಚಿತ್ರದಿಂದ ಹಿಡಿದು ನಾನು ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದ ಸಮಯ ಕೂಡ ನಾನು ಬಹಳ ಒಳ್ಳೊಳ್ಳೆ ಹಾಡುಗಾರನ ನಾನು ಪರಿಚಯ ಮಾಡಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ. ಅವ್ರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ಬಹಳಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗಳೆಲ್ಲ ತಗೊಂಡು ಬಹಳಷ್ಟು ದೊಡ್ಡ ಗಾಯಕರಾಗಿದ್ದಾರೆ. ಈ ಚಿತ್ರದ ಹಾಡುಗಳನ್ನ ಕೇಳಿದೆ, ಸಂಗೀತ ನಿರ್ದೇಶಕ ನಾನು ಹೇಳಿದೆ ನನಗೆ ಯಾಕಪ್ಪ ಒಂದು ಚಾನ್ಸ್ ಕೊಡಲಿಲ್ಲ ಅಂತ. ಇಲ್ಲ ಸರ್, ನೀವು ಬರೋಷ್ಟೊತ್ತಿಗೆ ಲೇಟ್ ಆಗೋಗಿತ್ತು, ಎಲ್ಲ ರೆಕಾರ್ಡಿಂಗ್ ಆಗೋಗಿತ್ತು ಅಂತಂದರೆ. ರಿದಮ್ ಎಲ್ಲ ಚೆನ್ನಾಗಿದೆ, ಅದ್ರ ಜೊತೆಯಲ್ಲಿ ಆರ್ಟಿಸ್ಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಚಿತ್ರದ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕಂಗ್ರಾಟ್ಸ್ ಬೀಳ್ತೀನಿ. ಹಾಗೆ ಈ ಚಿತ್ರದಲ್ಲಿ ನಟಿಸಿರುವ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ಮುಂದೆ ಇಂಥ ಚಿತ್ರಗಳು ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳು ಒದಗಿ ಬರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನನ್ನ ಕಡೆಯಿಂದ ಸಾರಿ, ಸ್ವಲ್ಪ ಲೇಟ್ ಆಗಿದೆ. ನನಗೆ ಹುಷಾರಿಲ್ಲದೆ ಇರೋ ಕಾರಣ ಲೇಟಾಗಿ ಬರಬೇಕಾಗಿತ್ತು. ಆ್ಯಂಡ್ ನಮ್ಮ ಸಿನಿಮಾ ಕಣ್ಣ ಮುಚ್ಚೆ ಸಿನಿಮಾದು ಆಡಿಯೋ ಲಾಂಚ್ ಆಗಿದೆ. ನಿಮ್ಮೆಲ್ರಿಗೂ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇನ್ನೇನು ಫೆಬ್ರವರಿಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಇದೇ ಥರ ಪ್ರೀತಿ ಕೊಡಿ, ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಇಡೀ ಟೀಮ್, ನಮ್ಮ ರಾಜೇಶ್ ರಾಮನಾಥ್ ಸರ್ ಇರ್ಬೋದು, ವೆಂಕಟ್ ಗೌಡ್ರು, ಲೋಕಿ ಅವ್ರು ಇರ್ಬೋದು, ಜಗನ್ ಬಾಬು ಸರ್ ಇರ್ಬೋದು, ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ. ಎಲ್ಲರಿಗೂ ಆಶೀರ್ವಾದ ಮಾಡಿ, ಪ್ರೀತಿ ತೋರಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಇವತ್ತು ತುಂಬ ಖುಷಿಯಾಗಿರೋಂಥ ಮೇನ್ ಒಂದು ರೀಸನ್ ಏನಂದರೆ, ನಮ್ಮ ಬಾಸ್ ನಮ್ಮ ಜೊತೆ ಇದ್ದಾರೆ. ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ, ಅಂದರೆ ನನಗೆ ಗುರುಗಳಂತ ಅನ್ಸ್ಕೊಂಡದು ತುಂಬ ನನ್ನ ಲೈಫಲ್ಲಿ ತುಂಬ ಜನ, ಕೆಲವ್ರು ಮಾತ್ರ ಗುರುಗಳಂತ ಅನ್ಸ್ಕೋಬೋದು. ಅದರಲ್ಲಿ ಆ ಸ್ಥಾನ ತಗೊಂಡವ್ರು ಅವರೇನೆ. ಮತ್ತು ಅದು ಬಿಟ್ಟರೆ ನನ್ನ ಅಂದರೆ ವರ್ಕಿಂಗ್ ವಿಷಯದಲ್ಲಿ ಬೇರೆಯವ್ರು ಇನ್ನೊಬ್ರು ಇದ್ರು, ಸಂಜಯ್ ಸುರೇಶ್ ಅಂತ ಹೇಳಿ. ರಾಜೇಶ್ ಸರು, ನಾನು ನಿಮಗೆ ಮುಂಚೆ ಪ್ರೆಸ್ ಮೀಟ್ಗಳಲ್ಲೂ ಹೇಳಿದ್ದೀನಿ, ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ಸರು. ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ. ಅದು ಒಂದು ಮೇನ್ ನನಗೆ ತುಂಬ ಖುಷಿ ಕೊಡುವಂಥ ವಿಷಯ ಇವತ್ತು. ಜನರಲಿ ಹೇಳ್ದಂಗೆ ಪ್ರತಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿ ಸಿನಿಮಾನು ಅವ್ರದ್ದೊಂದು ಬರ್ಡೇ ಇದ್ದಂಗೆ. ಅಂದರೆ ಪ್ರತಿ ಮಗು ಹುಟ್ಟಿದಾಗ ಹೆಂಗೆ ಬರ್ಡೇ ಮಾಡ್ತೀವಲ್ಲ, ಒಂದು ವರ್ಷ ಸೆಲೆಬ್ರೇಷನ್, 2 ವರ್ಷ ಸೆಲೆಬ್ರೇಷನ್, ಆ ಥರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚು. ಸೊ ಹಂಗಾಗಿ ಇವತ್ತು ರಾಜೇಶ್ ರಾಮನಾಥ್ ಸರ್ ಬರ್ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಅವ್ರಿಗೆ ಆ ಒಂದು ವಿಶ್ವಾಸ ಹೆಂಗಿರುತ್ತೆ ಅನ್ನೋದು ಆ ಥರ ಇರುತ್ತೆ. ಸೊ ಹಂಗಾಗಿ ನಾನು ಇವತ್ತು ತುಂಬ ಖುಷಿ ವಿಷಯ. ಮೊದಲನೇಗೆ. ಎರಡನೇದಾಗಿ ಕೇಳಿದ್ರು, ವೆಂಕಟ್ ಕೆಲವೊಂದು ಕಡೆ ತುಂಬ ಸಣ್ಣದಾಗಿ ಕಾಣಿಸ್ತಾರೆ ಅಂತ. ಸರ್, ಅವಾಗ ಅದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು. ಲಾಕ್ಡೌನ್ ಮುಂಚೆ ನಾನು ಸ್ವಲ್ಪ ವರ್ಕೌಟ್ ಮಾಡಿ ತಿನ್ನಾಕ್ಬೇಕಂತಲೇ ಇದ್ದೆ. ಬಟ್ ಆಮೇಲೆ ಏನು ಮಾಡೋಕ್ಕಾಗಲ್ಲ, ಸಿನಿಮಾ ಇಂಡಸ್ಟ್ರಿ ಟೈಮ್ ಇಲ್ಲ ಸರ್, ನಮಗೆ ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ. ಹಂಗಾಗಿ ಸೊ ಅದು ಆಮೇಲೆ ಸ್ವಲ್ಪ ಇದಾಯಿತು. ಬಟ್ ಈ ಸಿನಿಮಾ ಮಾಡಿದ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ. ಹೆಂಗೆ ಅಂದರೆ, ಲೋಕಿ ಬಂದು ನನಗೆ ಸ್ಕೂಲಲ್ಲಿ ಜೂನಿಯರು, ಅವಾಗ ಅಣ್ಣ 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 ಅಂತ ಓಡಾಡೋನು. ಇವಾಗ
ಹೋಗೋ ಬರೋ ಅಂತಾನೆ, ಅದೇನು ಮಾಡೋಕ್ಕಾಗಲ್ಲ, ಅದು ಹಂಗೆ ಆಗ್ಬಿಡುತ್ತೆ. ಸರ್ಕ್ಯುಲೇಷನ್ ಅಂದರೆ ಸ್ನೇಹ ಬರ್ತಾ ಬರ್ತಾ ಸಂಬಂಧಕ್ಕೆ ಟರ್ನ್ ಆಗುತ್ತೆ ಹಂಗಂತ. ಸೊ ಅದು ಆ ಒಂದು ಲೋಕಿ ಮತ್ತು ಕೃಷ್ಣ ಇವರೆಲ್ಲ ಸೇರಿ ಒಂದು ಸ್ವಲ್ಪ ದಿನಗಳ ಕಾಲ ಶೂಟ್ ಮಾಡ್ಕೊಂಡಿದ್ರು ಅವರು. ನಾನು ಕಂಟೆಂಟ್ ಕೇಳಿದಾಗ ನೋಡಿದಾಗ ಸಾಂಗ್ಸ್ ಕೇಳಿಸ್ಕೊಂಡಾಗ ತುಂಬ ಖುಷಿ ಆಯಿತು. ಅಂದರೆ ಇದನ್ನು ನಾರ್ಮಲ್ ಬೇಸಲ್ಲಿ ಮಾಡೋದು ಬೇಡ, ಅವರು ಆಲ್ರೆಡಿ ಒಂದು ಬೇಸಿಕ್ ಮಾಡ್ಕೊಂಡಿದ್ರು, ನಾರ್ಮಲ್ ಥರ ಮಾಡೋದು ಬೇಡ, ಚೆನ್ನಾಗೇ ಮಾಡೋಣ ಅಂತೇಳಿ ರಾಜೇಶ್ವರ ಸರ್ನ ಅಪ್ರೋಚ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಅವ್ರು ಮಾಡಲ್ಲ ಅಂತ ಹಠ ಮಾಡಿದ್ರು, ಬಟ್ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ, ತುಂಬ ಚೆನ್ನಾಗಿ ಬಂತು. ಅವರು ಕೂಡ ನಮಗೆ ಒನ್ ಆಫ್ ದಿ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಈ ಸಿನಿಮಾಗೆ. ಸೊ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.